हर महादेव। ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರಮ್ ಸೋನ್ಪ್ರಯಾಗ್. ನಾವು ನಿನ್ನೆ ಬಂದು ತಲುಪೋಷ್ಟೊತ್ತಿಗೆ ಮಿಡ್-ನೈಟ್ 2:30 ಆಗೋಗಿತ್ತು. ನಾನು ಜಾಸ್ತಿ ವೀಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ, ತುಂಬಾ ಸ್ಟ್ರೆಸ್ ಆಗೋಗಿತ್ತು, ತುಂಬಾ ಸುಸ್ತಾಗೋಗಿತ್ತು. ಇವಾಗ ಜಾಸ್ತಿ ನಿದ್ದೆ ಮಾಡಿದೆ, ಮೇ ಬಿ 1 hour ನಿದ್ರೆ ಮಾಡಿದ್ದೀನಿ ಅನ್ಸುತ್ತೆ, ಅಷ್ಟು ಇಲ್ಲ. ಬಂದಿದ ತಕ್ಷಣ ರೂಮಲ್ಲಿ ಚೆಕ್-ಇನ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ರೆಡಿಯಾಗಿ ನಿಂತೀನಿ. ಸಮಯ ಆಗಿದೆ ಕರೆಕ್ಟಾಗಿ 5:30. ಈಗ ಇಲ್ಲಿಂದ ನಾನು ಒಂದಷ್ಟು ದೂರ ವಾಕಿಂಗ್ ಹೋಗೋದಿದೆ. ಹೋಗಿ ಅಲ್ಲಿಂದ ನಾನು ಕ್ಯಾಬ್ ಮೂಲಕ ಗೌರಿಕುಂಡ ತಲುಪಿ ಅಲ್ಲಿಂದ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ದಿಸ್ ಇಸ್ ಅಪ್ಡೇಟ್ ಫ್ರಮ್ ಸೋನ್ಪ್ರಯಾಗ್. ಅಭಿ ಸೋನ್ಪ್ರಯಾಗ್ ಸೆ ಗೌರಿಕುಂಡ್ ಅಲ್ಲ, ಇದು ಇವಾಗ ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ಹೋಗ್ಬೇಕು. 2 ದಿನದಿಂದ ಇಲ್ಲೇ ಇದ್ದು ಹಿಂದಿ ಅಭ್ಯಾಸ ಆಗ್ಬಿಡ್ತಾ ಇದೆ, ಕ್ಷಮಿಸಿ. ಏನು ಅಂತಂದರೆ ಇಲ್ಲಿಂದ ಗೌರಿಕುಂಡ್ಗೆ ಜೀಪ್ನ ಹಿಡಿಬೇಕು. ಜೀಪ್ನ ಹಿಡಿಯೋಕ್ಕೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಆದರೆ ಯಾರನ್ನು ಕೇಳಿದ್ರು ಎಷ್ಟು ದೂರ, ಇಲ್ಲಿಂದ ಒಂದು 500 ಮೀಟ್ರ್ ನಡ್ಕೊಂಡೋಗಿ ಯಾರು ಕೇಳಿದ್ರು ಮತ್ತೆ ಅವರು ಇನ್ನೂ 1 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೇನು ಸ್ಕ್ಯಾಮಾ? ಇದು ನಿಜವಾಗ್ಲೂ 1 ಕಿಲೋಮೀಟ್ರ್ ಇದೆಯಾ ಅಥವಾ 1 ಕಿಲೋಮೀಟ್ರ್ ಇದ್ರು ಅಥವಾ ಜಾಸ್ತಿ ಇದ್ರು ಬರೀ 1 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ಇದು ಒಂದು ರಣಗಿರಿ ರಹಸ್ಯ, ಕಂಡುಹಿಡಿಯೋಣ ಬನ್ನಿ. ಕಷ್ಟಪಟ್ಟೆ ನುಗ್ಗಲ್ಲಿ ಇದು ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಎಕ್ಸಾಕ್ಟ್ಲಿ. ಸಿನಿಮ್ಯಾಟಿಕ್ ಶಾಟ್ಸ್. ಫೈನಲಿ we are sitting here. Let's see what happens. ಸೊ ಫೈನಲಿ ಗೈಸ್, ಒಂದಷ್ಟು ಸ್ಟ್ರಗಲ್ ಆದ್ಮೇಲಿಂದ ಕೇದಾರ್ನಾಥ್ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೋನ್ಪ್ರಯಾಗಿಂದ ಗೌರಿಕುಂಡಿಗೆ ಬಂದು ಈ ಒಂದು ಬೋರ್ಡ್ ನೋಡ್ತಾ ನನಗೆ ಒಂದಷ್ಟು ಗೂಸ್ಬಂಪ್ಸ್ ಆಯಿತು. ಒಂಥರ ಎಮೋಷ್ನಲ್ ಥಿಂಗ್ ಇದು ನನಗೆ, ಬಿಕಾಸ್ ಇದನ್ನ ಬರೀ ನಾನು ಬೋರ್ಡ್ ಏನಿದೆ, ಈ ಬೋರ್ಡ್ನ ನಾನು ಜಸ್ಟ್ ಯೂಟ್ಯೂಬ್ ವೀಡಿಯೋಸಲ್ಲಿ ಮಾತ್ರ ನೋಡ್ತಿದ್ದೆ. ಇವತ್ತು ನಾನು ಬಂದು ಇಲ್ಲಿ ವಿಟ್ನೆಸ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಕೊಡ್ತದೆ ಆ್ಯಂಡ್ ತುಂಬ ಎಮೋಷನಲ್ ಆಗಿದೆ. ನಾನೇ ಮಾಡಿದ್ದು ಇವಾಗ. ನೀವೇ ಮಾಡ್ಕೊಂಡಿದ್ದ? ಇಟ್ಬಿಟ್ಟು ಹೋಗ್ಬಿಟ್ಟ. ಏನು ಮಾಡಿದಾನೆ ಅಲ್ಲ, ಈಗ ಮಾಡಿ ನಾನೇ ತರ್ವು. ಓಕೆ, ಎಷ್ಟು ಕಿಲೋಮೀಟರ್ಸ್ ಕವರ್ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ನಾನು ಲೆಕ್ಕನ ಹಾಕೋಕೆ ಹೋಗ್ತಾಯಿಲ್ಲ. ಬಟ್ ಏನು ಅಂತ ಅಂದರೆ ಜರ್ನಿ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ನಡೀತಾ ಇದೆ. ಟ್ರೆಕ್ಕಿಂಗ್ನ ತುಂಬ ಪರ್ಸ್ನಲ್ ತೊಗೊಂಡು ಚಾಲೆಂಜ್ ತೊಗೊಂಡು ಹತ್ತುತ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಜಾಸ್ತಿ ನನಗೆ ಭಕ್ತಿ ಹೆಚ್ಚಿದೆ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಆಗ ಜರ್ನಿ ಬೋರ್ ಆಗ್ತಾ ಇತ್ತು ಅಂತ ಅನ್ಸಿದ್ರೆ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಅಥವಾ ನಿಮಗೆ ರಿಫ್ರೆಶ್ಮೆಂಟ್ ಸಿಗೋದಕ್ಕೆ ಒಂದು ಅಷ್ಟು ಥಿಂಗ್ಸ್ಗಳು ನಿಮ್ಮನ್ನು ದಾರಿ ಉದ್ದಕ್ಕೆ ಕಾಯ್ತಾ ಇರ್ತವೆ. ಅದರಲ್ಲಿ ಒಂದು ಥಿಂಗ್ ಏನು ಅಂತ ಅಂದರೆ ಕ್ಯಾಮ್ರಾನ ಹಾಗೆ ಪ್ಯಾನ್ ಮಾಡ್ತೀನಿ, ನೀವು ನೋಡ್ಬೋದು. ನಾನು ಹಿಂದೆ ಹರಿದಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಫಾಲ್ಸ್ ಇದು. ಸೊ ದಾರಿ ಪೂರ್ತಿ ಇದ್ದೈತೆ ಅಂತ ಒಂದು ಫಾಲ್ಸ್ಗಳಿದಾವೆ. ಸುಸ್ತಾದರೆ ಕುಡಿಬೋದು ನೀರನ್ನ, ಇಲ್ಲಿ ಖಾಲಿ ಬಾಟ್ಲು ತಂದು ನೀರು ತುಂಬಿಸ್ಕೊಂಡು ಕೂಡ ಮುಂದಕ್ಕೆ ಹೋಗ್ಬೋದು.
ಆಗಲೇ ಹತ್ತಬೇಕಾದ್ರೆ ದ ಫಸ್ಟ್ ವ್ಯೂ ಆಫ್ ದ ಸ್ನೋ ಕಾಣಿಸ್ತು, ಬಟ್ ಅದು ತುಂಬ ದೂರದಲ್ಲಿತ್ತು. ಸೊ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಬಟ್ ಈಗ ಹತ್ತಿರ ಹೋಗ್ತಾ ಅಥವಾ ಇನ್ನೂ ಜಾಸ್ತಿ ಹತ್ತಾ ನನಗೆ ಈಗ ತುಂಬ ಲಾರ್ಜರ್ ಅಥವಾ ಒಂದು ಒಳ್ಳೆ ಲ್ಯಾಂಡ್ಸ್ಕೇಪ್ ಆಫ್ ದಿ ಸ್ನೋ ಮೌಂಟೇನ್ಸ್ ಕಾಣಿಸ್ತದೆ ನನಗೆ. ಅದನ್ನು ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಪಾಂಡವರು ಸ್ವರ್ಗಾರೋಹಣ ಮಾಡ್ಬೇಕಾದ್ರೆ ಅವರಿಗೆ ಕಂಪ್ನಿ ಕೊಟ್ಟಿದ್ದು ಒಂದು ನಾಯಿ. ಆದರೆ ಇವತ್ತು ನನಗೆ ಕಂಪ್ನಿ ಕೊಡ್ತಿರ್ತಕ್ಕಂಥ ಪಾರ್ಟ್ನರ್ ಯಾರು ಗೊತ್ತಾ? ಎಂಥ ಸುಮಧುರವಾದ ರಮಣೀಯ ತಾಣ ಅಂದರೆ ಗೆಳೆಯರೆ, ನೋಡೋಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲ್ತೀರಾ. ಇನ್ನು ತುಂಬ ವ್ಯೂಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ಒಂದು ವ್ಯೂಗಿಂತ ಒಂದು ವ್ಯೂ ಎಷ್ಟು ಹೆಚ್ಚಾಗಿದೆ ಅಂತ ಅಂದರೆ, ಇಲ್ಲೇ ಮನೆ ಮಾಡಿಕೊಟ್ಬಿಟ್ರೆ ಕೆಲಸ ಎಲ್ಲ ಮನೆ ಎಲ್ಲ ಬಿಟ್ಟು ಆರಾಮಾಗಿ ಇದ್ಬಿಡ್ತೇನೆ. ಸೊ ಇದೊಂದೇ ವಿಷಯಕ್ಕೆ ವೀಕ್ಷಕರೇ ನನಗೆ ಬಹಳ ಬೇಜಾರಾಗೋದು ಏನು ಅಂತ ಅಂದರೆ, ಯೂಸ್ ಮಾಡಿ ಕುದುರೆನ ಯೂಸ್ ಮಾಡೋದಕ್ಕೂ ಒಂದು ಥ್ರೆಶೋಲ್ಡ್ ಅಂತ ಇರುತ್ತೆ, ಆಯಿತಾ? ಅದ್ರ ಮೇಲೂ ಕುದುರೆಗೆ ಇನ್ನೂ ಹೆಚ್ಚಷ್ಟು ಭಾರ ಹಾಕೋದು, ಅದು ಸುಸ್ತು ಮಾಡಿಸೋದು, ಪಾಪ ಅದು ತಾನೇ ಏನು ಮಾಡಿರುತ್ತೆ. ಮೂಕ ಪ್ರಾಣಿ ಅಟ್ಲೀಸ್ಟ್ ನಮಗೆ ನೋವಾಗ್ತಿದೆ ಅಂತ ನಾವು ಹೇಳ್ಕೊತೀವಿ, ಅದೇನು ಹೇಳ್ಕೊಳ್ಳುತ್ತೆ. ಸುಸ್ತಾಗಿ ಹೇಗೆ ಕೂತಿದೆ ನೋಡಿದ್ರ. ಹಾಗಾಗಿ ಹೆಚ್ಚಾಗಿ ಬೇಕಾದ್ರೆ ನೀವು ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತ ದಯವಿಟ್ಟು ಹೆಲಿಕಾಪ್ಟರ್ಸ್ಗಳನ್ನ ಯೂಸ್ ಮಾಡಿ. ಡಾಲಿ ಇದೆ, ಅಟ್ಲೀಸ್ಟ್ ಡಾಲಿ ಆಗಲಿ ಇನ್ನೊಂದಾಗಲಿ ಅವ್ರು ಯೂಸ್ ಮಾಡುವಂಥ ಕುದುರೆ ರೈಡ್ಸ್ಗಳನ್ನ ಅವಾಯ್ಡ್ ಮಾಡಿ. ಡಾಲಿನ ಇಲ್ಲ ಅಂತ ಅಂದರೆ ಹೆಲಿಕಾಪ್ಟರ್ ರೈಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ದಯವಿಟ್ಟು ಹೊರಗೆ ಹೋಗ್ಬೇಡಿ. ಈ ಥರ ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಟ್ಕೊಂಡು ದೇವ್ರ ಹತ್ರ ನಾವು ಮಾಡಿರೋ ಪಾಪಗಳಿಗೆ ಅಥವಾ ಇನ್ನಷ್ಟು ಹೊರಗಳನ್ನ ಕೇಳ್ಕೊಳ್ಳೋದಕ್ಕೆ ಅರ್ಥನೇ ಇರಲ್ಲ. ಸ್ವತಃ ದೇವ್ರಿಗೂ ಕೂಡ ಇದು ಇಷ್ಟ ಆಗಲ್ಲ ಅಂತ ನಾನು ಅನುಭವಿಸ್ತೀನಿ. ಎಷ್ಟು ದೂರ ಬಂದಿರೋ ದೇವರಣ್ಣ ನನಗಂತೂ ಗೊತ್ತಿಲ್ಲ, ಆದರೆ ಜರ್ನಿ ಅಂತೂ ಭಾಳ ಮಜವಾಗಿದೆ. ಪ್ರತಿ ಒಂದು ಲ್ಯಾಂಡ್ಸ್ಕೇಪ್ನು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ಇದೊಂದೇ ನಮಗೆ ಸ್ಪೀಡ್ ಬ್ರೇಕರ್ಸು, ಇಲ್ಲ ಅಂತಂದರೆ ಹೋಗ್ತಾ ಇರ್ಬೋದು. ಐ ಥಿಂಕ್ ಆಲ್ಮೋಸ್ಟ್ ಲೈಕ್ ನಾನು 8:30 8:45 ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಸಮಯ ಬಂದುಬಿಟ್ಟು ಆಲ್ಮೋಸ್ಟ್ ಲೈಕ್ 11:45 12 o'clock ಆಗ್ತಾ ಬಂತು. 3 hour ಟ್ರೆಕ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿವರೆಗೂ ಜಸ್ಟ್ 1 ಬ್ರೇಕ್ ತೊಗೊಂಡೆ, ಅದನ್ನು ಸ್ವಲ್ಪ ನೀರು ಕುಡಿಯೋಣ ಅಂತ, ಸಾಕು ತುಂಬ ಡಿಹೈಡ್ರೇಟ್ ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು. ಸೊ ಐಮ್ ಗೋಯಿಂಗ್ ಆನ್ 50 meters ರೈನ್ ಶೆಲ್ಟರ್ಸ್ ಪ್ರೊವೈಡ್ ಆಗ್ತಾಯಿದೆ ಇಲ್ಲಿಂದ. ಸೊ ನಾನು ಸದ್ಯಕ್ಕೆ ಇಷ್ಟು ದೂರದಲ್ಲಿದ್ದೀನಿ. ಸೊ ಕಮೆಂಟ್ ಮಾಡಿ ನನಗೆ ರೈನ್ ಶೆಲ್ಟರ್ಸ್ ಕೇದಾರ್ನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟು ಕಿಲೋಮೀಟರ್ಸ್ ದೂರದಲ್ಲಿ ಬರುತ್ತೆ ಅಂತ.
ಸೊ ದ್ಯಾಟ್ ನನಗೂ ಕೂಡ ಅರಿವಾಗಲಿ ದಟ್ ನಾನು ಎಷ್ಟು ಕಿಲೋಮೀಟರ್ಸ್ ಇಲ್ಲಿವರೆಗೂ ಟ್ರೆಕ್ ಮಾಡಿದ್ದೀನಿ ಅಂತ. ವಿ ಆರ್ ಆಲ್ಮೋಸ್ಟ್ ಡನ್ ಗೆಳೆಯರೆ. ಒಂದು 75% ಟ್ರೆಕ್ನ ಮುಗಿಸಿದ್ದೀನಿ ಆಲ್ರೆಡಿ. ಇನ್ನೊಂದೇನು ಅಂತ ಅಂದರೆ ನಿಮಗೆ ಒಂದು ಭೀಮ್ ಬಲಿ ಅನ್ನೋಂಥ ಒಂದು ಡಾಮ್ ಸಿಕ್ಕಾದ ಮೇಲಿಂದ ನಿಮಗೆ ಮುಂದೆ ಬಂದಮೇಲೆ 2 ಆಪ್ಷನ್ ಸಿಗುತ್ತೆ. ಒಂದು ಯು ಕ್ಯಾನ್ ಚೂಸ್ ದಿಸ್ ವೇ ಅಥವಾ ಈ ವೇನ ಚೂಸ್ ಮಾಡಿದ್ರೆ ನೀವು ಹಿಂಗೆ ಹೋಗಿ ಬ್ರಿಡ್ಜ್ ಮೂಲಕ ಹೋಗಿ ನೀವು ಹಿಂಗೆ ಟ್ರೆಕ್ ಮಾಡ್ಕೊಂಡು ಹಿಂಗೆ ಹೋಗಿ ನೀವು ಹಿಂಗೆ ತಲುಪ್ತೀರ. ಈ ವೇ ಏನಿದೆ ಐ ಥಿಂಕ್ ಇದು ನನಗೆ ಗೊತ್ತಿರೋಂಗೆ ಒಂದು ಸ್ವಲ್ಪ ರೂಟ್ನ ಕಟ್ ಆಫ್ ಮಾಡುತ್ತೆ ಮತ್ತು ಸ್ವಲ್ಪ ಶಾರ್ಟ್ ಕಟ್ ಇದು, ಬಟ್ ಸ್ವಲ್ಪ ರಿಸ್ಕಿ ಇದೆ ಅಂತ ನಾನು ಅನ್ಕೋತೀನಿ. ಸೊ ಮುಂದೆ ಹೋಗ್ತಾ ನೋಡೋಣ ಹೇಗಿದೆ ಅಂತ.